ಅಸ್ಸಲಾಮು ಅಲೈಕುಮ್. ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಒಂದು ರೆಸಿಪಿ ಸ್ವೀಟ್ ಸೇವಿಗೆಯನ್ನು ಮಾಡ್ತಾಯಿದ್ದೀನಿ. ಇದರ ಹೆಸರು ಅಮ್ಮ ರೆಸಿಪಿ ಅಂತ ಕೂಡ ಹೇಳ್ತಾರೆ. ನಾನೀಗ ಫಸ್ಟ್ ವೀಡಿಯೋ ನನ್ನದಿದು. ಶಾರ್ಟಲ್ಲಿ 2-3 ವೀಡಿಯೋ ಹಾಕಿದ್ದೀನಿ. ಇದು ಫಸ್ಟ್ ವೀಡಿಯೋ. ಈಗ ಇದು ಒಂದು 1/4 kg ಅಷ್ಟು ಸೇವಿಗೆಯನ್ನು ತೊಗೊಂಡಿದ್ದೀನಿ. ಫ್ರೈ ಮಾಡಿ ನೀರಲ್ಲಿ ಬೇಯಿಸ್ಲಿಕ್ಕೆ ಉಂಟು. ಆಮೇಲೆ ಸಕ್ಕರೆ ತೊಗೊಂಡಿದ್ದೀನಿ ಒಂದು 150 ಗ್ರಾಮ್ ಅಷ್ಟು, 4 ಏಲಕ್ಕಿ, ಸ್ವಲ್ಪ ಜಾಯಿಕಾಯಿ, ಅದನ್ನು ಪುಡಿ ಮಾಡಿ ಅದಕ್ಕೆ ಹಾಕಲಿಕ್ಕೆ. ಮೊದಲಿಗೆ ಸೇವಿಗೆಯನ್ನು ಫ್ರೈ ಮಾಡುವ. ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು 2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಫ್ರೈ ಮಾಡುವ. ಮೊದಲಿಗೆ ಚೆನ್ನಾಗಿ ಫ್ರೈ ಆಗಬೇಕಿದು. ಫ್ರೈ ಮಾಡಿ ಸೈಡಿಟ್ಟು ಆಮೇಲೆ ಸಕ್ಕರೆಯನ್ನು ಪುಡಿ ಮಾಡಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಯ್ತಿದ್ದು. ಇನ್ನು ಇದಕ್ಕೆ ನೀರನ್ನು ಹಾಕ್ತಾಯಿದ್ದೀನಿ ನಾನು. ಎಷ್ಟು ಬೇಕು ಬೇಯೋದಕ್ಕೆ ಅಷ್ಟು ನೀರನ್ನು ಹಾಕ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೀರು ಹಾಕೋದಕ್ಕೆ ಈಗ ನೀರನ್ನು ಹಾಕ್ತಾಯಿದ್ದೀನಿ ನಾನು. ಈಗ ನೀರು ಹಾಕಿದ್ದೀನಿ. ಇದಕ್ಕೆ ನಿಮಗೆ ಬೇಯಬೇಕು, ಚೆನ್ನಾಗಿ ಬೇಯಲಿ. ಅಷ್ಟರಲ್ಲಿ ಸಕ್ಕರೆಯನ್ನು ಪುಡಿ ಮಾಡ್ಕೊಳ್ತೀನಿ. ಇದು ಮಿಕ್ಸರ್ಗೆ ಹಾಕಿದ್ದೀನಿ. ಸಕ್ಕರೆಯನ್ನು ಪುಡಿ ಮಾಡಬೇಕು. ಸಕ್ಕರೆಯನ್ನು ಪುಡಿ ಮಾಡಿದ್ದೀನಿ. ಇದಕ್ಕೆ ಹಾಕುವ. ಎಲ್ಲ ಸಕ್ಕರೆಯನ್ನು ಹಾಕಿದ್ದೀನಿ. 150 ಗ್ರಾಮ್ ಅಷ್ಟು ಸಕ್ಕರೆಯನ್ನು ಮಿಕ್ಸ್ ಮಾಡಿ. ಇನ್ನು ಸ್ವಲ್ಪ ನೀರು ಬಿಡುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಆಗಲಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಾಯಿತು. ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಇದಕ್ಕೆ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡುವ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಕಿನ್ನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಕೇಸರಿ ಕಲರನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನು ಮಾಡಲಿಲ್ಲ. ಸಾಕಿನ್ನು ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ ನಾನು. ಸ್ವೀಟ್ ತಿನ್ನಬೇಕು ಅನಿಸಿದ್ರೆ ಈ ಥರ ಸ್ವಲ್ಪ ಸಕ್ಕರೆ ಇದ್ದೇ ಇರುತ್ತೆ. ಸೇವಿಗಿದ್ದರೆ ಈ ಥರ ಸ್ವೀಟ್ ಮಾಡಿಕೊಂಡು ತಿನ್ಬೋದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಗೆಸ್ಟ್ ಕೂಡ ಬಂದರೆ ಕೂಡ ಮಾಡಿಕೊಂಡು ಕೊಡ್ಬೋದು. ಅವರು ಕೂಡ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಕಮೆಂಟಲ್ಲಿ ಹೇಳಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.